ನೋಡಿ ಮಕ್ಕಳೇ, ನಾನು ಇವತ್ತು ಡಿವಿಷನ್ ಬಗ್ಗೆ ಹೇಳುತ್ತೇನೆ. ಇಲ್ಲಿ ನೋಡಿ, ಇವಾಗ ಡಿವೈಸರ್, ಡಿವಿಡೆಂಟ್, ಕೋಶೆಂಟ್, ರಿಮೈಂಡರ್, ಈ ತರ ನೀವು ಹೀಗೆ ಒಂದು ಸಮ್ ಎಕ್ಸ್ಪ್ಲನೇಷನ್ ಮಾಡ್ತೀವಿ ನೋಡಿ. ಎಕ್ಸಾಂಪಲ್, $72 ಡಿವೈಡೆಡ್ ಬೈ 2 ಮಾಡೋಣ ಮಕ್ಕಳೇ. ಇವಾಗ ನೀವು ಇಲ್ಲಿ ಈ ತರ ಹಾಕೋಬೇಕು. ಇದು ಯಾವಾಗಲೂ ಇದೇನು ಡಿವಿಡೆಂಡ್, ಇದೇನು ಮಕ್ಕಳೇ ಡಿವೈಸರ್. ಈಗ ಇಲ್ಲಿ ಏನ್ ಬರಿಬೇಕು? 2. ವೆರಿ ಗುಡ್. ಇಲ್ಲಿ 72. ವೆರಿ ಗುಡ್. ಇವಾಗ ಏನ್ ಮಾಡ್ಬೇಕು ಮಕ್ಕಳೇ? ಗೊತ್ತಿಲ್ಲ ಸರ್. ಡಿವೈಡ್ ಮಾಡ್ಬೇಕು ಮಕ್ಕಳೇ. 2 3s ಎಷ್ಟು ಮಕ್ಕಳೇ? 6. ವೆರಿ ಗುಡ್. ಸರ್, ನನಗೊಂದು ಡೌಟ್. ಏನು? ಅಲ್ಲಿ 7 ಇದೆ ಅಲ್ಲ, 6 ಆಗಿ ತಗೊಂಡ್ರಿ? ಯಾಕಂದ್ರೆ ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ 2 3s ಎಷ್ಟು? 6. ಅದಕ್ಕೆ ನಾವು ಇಲ್ಲಿ 7 2 ಟೇಬಲ್ ಒಳಗೆ ಬರಲ್ಲ, ಅದಕ್ಕೆ ನಿಯರೆಸ್ಟ್ ನಂಬರ್ ತಗೊಂಡಿದ್ದಕ್ಕೆ 6. 7 - 6 ಎಷ್ಟು? 1. ವೆರಿ ಗುಡ್. ಇವಾಗ ಇದನ್ನ ಕೆಳಗಡೆ ತಗೋಬೇಕು. ಸರ್, ತೆಳಗೆ ಯಾಕೆ ತಗೋಬೇಕು ಸರ್? ಯಾಕಂದ್ರೆ ನೆಕ್ಸ್ಟ್ ಇನ್ನ ಡಿವೈಡ್ ಮಾಡಬೇಕು. ಆದ್ರೆ 2 ಹಾಗೆ ಬಿಡಕ್ಕೆ ಬರೋಂಗಿಲ್ಲ, ಅದಕ್ಕೆ ನೆಕ್ಸ್ಟ್ 2 ತೆಳಗೆ ತಗೊಂಡ್ರೆ 12 ಆಗುತ್ತೆ. 2 ಟೇಬಲ್ 12 ಬರುತ್ತಾ ಮಕ್ಕಳೇ? 2 6 12. ಯಸ್, ವೆರಿ ಗುಡ್. ಇವಾಗ ಮೈನಸ್ ಮಾಡಿ 0 0. ಇವಾಗ ಏನು ಮಾಡ್ತೀವಿ? 0 ಬರುತ್ತಾನ ನೀವು ಹಾಗೆ ಮಾಡ್ತಿರ್ಬೇಕು. ಒಂದೊಂದು ಸಮ್ಮಲ್ಲಿ 0 ಬರೋದಿಲ್ಲ. ನಾವು ಅಂಥ ಸಮ್ಸ್ ಮುಂದೆ ಮಾಡೋಣ. ಇವಾಗ ಇದು 2 ಏನು ಮಕ್ಕಳೇ? ಡಿವೈಸರ್. ವೆರಿ ಗುಡ್. $72 ಏನು ಮಕ್ಕಳೇ? ಡಿವಿಡೆಂಡ್. ಡಿವಿಡೆಂಡ್ ಇಲ್ಲಿ ಮೇಲೆ ಬರ್ದಿರ್ತೀನಿ ನೋಡಿ. 36 ಏನು ಮಕ್ಕಳೇ? ಕೋಶೆಂಟ್. ನಾವು ಹೀಗೆ 6 ಅದೆಲ್ಲ ಮಾಡಿದ್ಮೇಲೆ 3 6 ಅನ್ನಕ್ಕೆ ಹೋಗ್ಬಾರ್ದು ಮಕ್ಕಳೇ, 36 ಅನ್ಬೇಕು. ಅರ್ಥ ಆಯ್ತಾ? ಎಸ್ ಸರ್. ವೆರಿ ಗುಡ್. ಇದು ತೆಳಗ್ ಬಂದಿರೋದೇನು ಮಕ್ಕಳೇ? 0 0. ರಿಮೈಂಡರ್. ವೆರಿ ಗುಡ್. ಸರ್, ಅದು ಮ್ಯಾಲಿಂದ ಇದು ಟೇಬಲ್ ಯಾಕೆ ಬರ್ಕೊಂಡಿರಿ ಸರ್ ನೀವು? ನಿಮಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಅಷ್ಟು ಅರ್ಥ ಆಗ್ಲಿಲ್ಲ ಮಕ್ಕಳೇ, ಹೆಂಗೆ ನೀವು? ವೆರಿ ಗುಡ್. ಕ್ವಶನ್ ಕೇಳೋದಕ್ಕೆ ಕ್ಲಾಸ್. ನೆಕ್ಸ್ಟಿಗೆ ಸಮ್ಸ್ ಮಾಡೋಣ. 1ನೇ ಕ್ವಶನ್, 75 ಡಿವೈಡೆಡ್ ಬೈ 15 ಮಾಡೋಣ. ಈಗ ನೋಡಿ ಮಕ್ಕಳೇ, ಈಗ ಡಿವೈಡೆಡ್ ಬೈ 15 ಮಾಡಬೇಕು. 75. ನಿಮಗೆ ಇನ್ನೂ ಜಾಸ್ತಿ ಮೆಥಡ್ ಬರ್ತವೆ ಇದ್ರೊಳಗೆ. 75 15 ಟೇಬಲ್ಸು ನಿಮಗೆ ಬರಲ್ಲ ಮಕ್ಕಳೇ? ಬರಲ್ಲ ಸರ್, ನಾವಿನ್ನ ಸಿಕ್ಕವರು. ನೀವು ಆದರೆ ಕಲಿಬೇಕು ಮಕ್ಕಳೇ. ಅದಕ್ಕೆ ನಾವೇನು ಮಾಡಬೇಕಂದರೆ, ಸರ್, ಇಂಟು ಮಾಡ್ಕೋಬೋದಾ? ಇಂಟು ಮಾಡ್ಕೊಳ್ಳಿ. ಹೇಳಿ ಮಕ್ಕಳೇ, 15 ಟೇಬಲ್ 75 ಬರುತ್ತಾ? ಗೊತ್ತಿಲ್ಲ ಸರ್. ಇಂಟು ಮಾಡ್ಕೊಂಡು ಹೇಳಿ. 15 1 15 ಇಲ್ಲಿ ತೋರಿಸ್ತೀನಿ ನೋಡಿ ಮಕ್ಕಳೇ. ಇವಾಗ ಈ ತರ ಮಲ್ಟಿಪ್ಲಿಕೇಶನ್ ಮಾಡೋದು ಹೇಳ್ಕೊಟ್ಟಿನಿ ತಾನೆ ನಿಮಗೆ? ಎಸ್ ಸರ್. ಈಗ ನಿಮ್ಗೆ 15 1 15 ಎಲ್ಲರಿಗೂ ಗೊತ್ತಾ? ಗೊತ್ತಿಲ್ಲ ಸರ್. ನೀವು ಅಷ್ಟನ್ನು ಗೊತ್ತಿಲ್ಲ? 1 ಕಣೆ, 1 15. ಕರೆಕ್ಟ್. ಅದಕ್ಕೆ ನಾವು 15ನ 5ಲೇ ಮಾಡಿ ನೋಡೋ. ಯಾಕಂದ್ರೆ 4ಲೇ ಮಾಡಿದ್ರು 4 ಇಲ್ಲಿ ಇದೊಂದು ಟ್ರಿಕ್ ಹೇಳಿ ಕೊಡ್ತೀನಿ ನೋಡಿ ಮಕ್ಕಳೇ. ಇಲ್ಲಿ 5 ಇದೆ ಅಂದರೆ ಈ ನಂಬರು ಟೇಬಲ್ಸ್ಲೆ ಲಾಸ್ಟಿಗೆ ಇದು ಬರುತ್ತೆ, ಅದರಲ್ಲೇ ಮಲ್ಟಿಪ್ಲಿಕೇಶನ್ ಮಾಡಬೇಕು. 5 5 25 ತಾನೆ. 5 ಟೇಬಲ್ಸ್ನಾಗ ಬರುತ್ತಂದರೆ 5 5ಲೇ ಮಲ್ಟಿಪ್ಲಿಕೇಶನ್ ಮಾಡಬೇಕು.
5 5s 25. ವೆರಿ ಗುಡ್. 5 1s 5. ಪ್ಲಸ್ 2 ಮಾಡಿ 7. ವೆರಿ ಗುಡ್. ಆನ್ಸರ್ 75. ಇಲ್ಲಿ ಏನಿದೆ 75. ಅಂದ್ರೆ ಇಲ್ಲಿ ಏನು ಬರಿಬೇಕು? 5s ಇಲ್ಲಿ 75 ಬರಿಬೇಕು. ಮೈನಸ್ ಮಾಡ್ಬೇಕಾ ಪ್ಲಸ್ ಮಾಡ್ಬೇಕಾ? ಮೈನಸ್ ಮಾಡಬೇಕು. ವೆರಿ ಗುಡ್. ನಿಮಗೆ ಡಿವಿಡೆಂಟು ಡಿವೈಸರು ಕ್ವಶನ್ ಟು ರಿಮೈಂಡರ್ ಎಲ್ಲ ಅರ್ಥ ಆಗಿದೆನಾ? ಎಸ್ ಸರ್. ಈಗ ಇನ್ನೊಂದು ಕ್ವಶನ್ ಮಾಡೋಣ. ಸಿಕ್ಸ್ 12 ಡಿವೈಡೆಡ್ ಬೈ 6. ಇವಾಗ ಡಿವೈಡ್ ಮಾಡ್ತೀವಿ ನೋಡಿ. ನಿಮ್ಗೆ 6 ಟೇಬಲ್ ಬರುತ್ತಲ್ಲ ಮಕ್ಕಳೇ? ಎಸ್ ಸರ್. ಈ ಸಲ ಈಸಿ ಕೊಟ್ಟಿದ್ದೇನೆ. 6 ಟೇಬಲ್ ಒಳಗೆ 12 ಯಾವಾಗಾದ್ರೂ ಬರುತ್ತಾ? 6 2s. ವೆರಿ ಗುಡ್. ಹೀಗೆ ಆನ್ಸರ್ ಏನು ಬಂತು? 2. ವೆರಿ ಗುಡ್. ಇವಾಗ ಎರಡು ಮಾಡಿ ನೆಕ್ಸ್ಟು ಇನ್ನೊಂದು ಸಮ್ ಮಾಡ್ತೀನಿ, ತಿಳ್ಕೊಳ್ಳಿ ಮಕ್ಕಳೇ. ಇವಾಗ 71 ಡಿವೈಡೆಡ್ ಬೈ 4 ಮಾಡೋಣ. ಇವಾಗ ನಿಮಗೆ ಸ್ವಲ್ಪ ಹಾರ್ಡ್ ಆಗ್ಬೋದು, ಯಾಕಂದರೆ 7 ಬರಲ್ಲ, ಆದರೆ 1 ಬರಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡಿ. ಇವಾಗ ಹೇಳ್ಕೊಡ್ತೀವಿ ನೋಡಿ. ಇಲ್ಲಿ 4 ಟೇಬಲಲ್ಲಿ 7 ಬರುತ್ತಾ? ಅಲ್ಲ 71 ಬರುತ್ತಾ? ಸಾರಿ, ಇಲ್ಲ ಸರ್. ಅದಕ್ಕೆ ನೀವು ಇದು ಸ್ಮಾಲರ್ ನಂಬರ್, ಇದು ಬಿಗ್ಗರ್ ನಂಬರ್ ಇದ್ದಾಗ ನೀವು 1s ತಗೊಳ್ಳಿ, ಇಲ್ಲಿ 4 ಬರ್ರಿ. ನೀವು ಇನ್ನೊಂದು ಬರುತ್ತೆ, ಇಲ್ಲಿ 2 ಇದ್ದಾಗ ಇಲ್ಲಿ 7 ಇತ್ತು ಅಂದರೆ 6ನ ಹಾಕೋಬೋದು. ಆ ಥರ 1s 4. 7 ಮೈನಸ್ 4 3 ಸರ್. ವೆರಿ ಗುಡ್. ಇಲ್ಲಿ 1 ಹಾಕ್ಕೊಂತೀರಿ ಕೆಳಗಡೆ. ನೀವು ಯಾವಾಗ ಕ್ವಶನ್ ಕೇಳಿದ್ರಲ್ಲ ಮಕ್ಕಳೇ, ಅದೇ ಥರ ಇದು. ಇವಾಗ ಈಗ 31 ಬಂದಿದೆ. 31 4 ಟೇಬಲಲ್ಲಿ ಬರುತ್ತಾ? ಇಲ್ಲ ಸರ್. ಅದಕ್ಕೆ ಆದರೆ ಇಲ್ಲಿ ಸ್ಮಾಲೆಸ್ಟ್ ನಂಬರ್ ಇದೆ, ಇಲ್ಲಿ ಬಿಗ್ಗೆಸ್ಟ್ ನಂಬರ್ ಇದೆ. ಆದ್ರೂ ಮತ್ತೆ 1s ಹಚ್ಕೊಳಕ್ಕೆ ಹೋಗ್ಬಾರ್ದು ಮಕ್ಕಳೇ. ಇವಾಗ ನಿಯರೆಸ್ಟ್ 31 ಯಾವ್ದು ಬರುತ್ತೆ? 8s ಬರುತ್ತೆ. 8s ಎಷ್ಟು? ಇದು ಸಾರಿ 7s ಬರುತ್ತೆ. 7s 28. ಈಗ 1 - 8 ಮಾಡೋಕ್ಕೆ ಬರೋಲ್ಲ ನಿಮಗೆ, ಹೌದಾ? ಇವಾಗ ಇದನ್ನ ಬಾರ ತಗೋಬೇಕು. ಇಲ್ಲಿ 1 ಮೈನಸ್ ಮಾಡಬೇಕು, ಇಲ್ಲಿ 10 ಆ್ಯಡ್ ಮಾಡಬೇಕು, 11 ಆಗುತ್ತೆ. 8 ನೀವುಗೆ ಜಲ್ದಿ ಗೊತ್ತಾಗಲಿಲ್ಲ ಆ್ಯಂಡ್ ಫಿಂಗರ್ಸ್ಲೇ ಹಿಂಗೆ ಕೌಂಟ್ ಮಾಡಿ ಇದು ಮಾಡು. 11 - 8 ಈಗ 8 ಇರುತ್ತೆ. 9 10 11 ಎಷ್ಟು ಉಳಿತು? 3. ವೆರಿ ಗುಡ್. ಇವಾಗ 2 - 2 0. 0. ಈ ಥರ ಸಮ್ಮು ಮಾಡಿದ್ದಿಲ್ಲ, ಹೀಗೆ ಮಾಡಿದ್ದೀವಿ. 4 ಏನು? 4 ಡಿವೈಸರ್. ವೆರಿ ಗುಡ್. 71 ಡಿವಿಡೆಂಡ್. 17 ಕ್ವಶೆಂಟ್. 3 ರಿಮೈಂಡರ್. ಭಾಳ ಕ್ವಶನ್ಸು ಈ ಟೈಪು ಬರುತ್ತೆ, ಭಾಳ ಕ್ವಶನ್ಸು ಈ ಟೈಪೂ ಬರುತ್ತೆ. ಈ ಟೈಪ್ ಅರ್ಥ ಆಯ್ತಾ ಮಕ್ಕಳೇ? ಎಸ್ ಸರ್. ಇನ್ನೊಂದು ಮೆಥಡು ಹೇಳಿಕೊಡ್ತೇನೆ ಇದ್ರೊಳಗೆ. ಈಸಿ ಮೆಥಡ್. ಈಸಿ ಮೆಥಡು ಹೇಗೆ ಅಂದರೆ, ಹೀಗೆ 12 ಡಿವೈಡೆಡ್ ಬೈ 2 ಮಾಡೋಣ. ಇನ್ನೊಂದು ಈಸಿ ಮೆಥಡ್ ಹೆಂಗಂದರೆ ಹಿಂಗೆ ಹಚ್ಕೊಳ್ಳಿ. 12 ಡಿವೈಡೆಡ್ ಬೈ 2 ಫ್ರ್ಯಾಕ್ಷನ್ಸ್ನಲ್ಲಿ ಹಚ್ಕೊಳ್ಳಿ. ನಿಮಗೆ ಫ್ರ್ಯಾಕ್ಷನ್ಸ್ ಹೇಳಿಲ್ಲಲ್ಲ, ಸಾರಿ. ಆಯಿತು, ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳುತ್ತೇನೆ.